ಕಳೆದ ಕೆಲ ದಿನಗಳ ಹಿಂದೆ ದಕ್ಷಿಣ ಭಾರತದ ಪ್ರವಾಸಕ್ಕೆ ಬಂದಂತಹ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು ಜನಗಳಿಗೆ. ಬಂಗಾರವನ್ನು ಖರೀದಿ ಮಾಡೋದು ಕಡಿಮೆ ಮಾಡಿ, ಬಂಗಾರದ ಬೆಲೆ ಈಗ ಗಗನಕ್ಕೆ ಏರ್ತಾ ಇದೆ ಅಂತ. ಆದರೆ ಮೋದಿ ಮಾತಿಗೆ ಮೆತ್ತಗಾಗಿಬಿಟ್ಟಿದೆ ಈಗ ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಮಾತಿಗೆ ಈಗ ಚಿನ್ನ ಸಂಪೂರ್ಣವಾಗಿ ಮೆತ್ತಗಾಗಿ ಹೋಗಿಬಿಟ್ಟಿದೆ. ಬಂಗಾರದ ನಾಗನೋಟಕ್ಕೆ ಈಗ ಬ್ರೇಕ್ ಹಾಕಿದ ಮೋದಿ. ಪ್ರಧಾನಿ ಮೋದಿ ಸಲಹೆಗೆ ಕುಸಿದ ಬಂಗಾರದ ಮೌಲ್ಯ. ಮೋದಿ ಮಾತಿನಿಂದ ಗ್ರಾಹಕರ ಮುಖದಲ್ಲಿ ಸಂತಸ ಅನ್ನುವಂಥದ್ದು ಮನೆ ಮಾಡಿದೆ. ಗಗನಕ್ಕೇರಿದ್ದಂತಹ ಬಂಗಾರದ ಬೆಲೆ ಈಗ ಕುಸಿದು ಬಿದ್ದಿದೆ. ಯಾರು ಬೀಳಿಸಿದ್ದಾರೆ? ಪ್ರಧಾನಿ ನರೇಂದ್ರ ಮೋದಿಯವರು. ಗಗನಕ್ಕೇರಿದಂತಹ ಬಂಗಾರ ಕುಸಿದು ಬೀಳಿಸಿದಂತಹ ನರೇಂದ್ರ ಮೋದಿಯವರು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಬಾರಿ ಹೇಳಿದರು, ಬಂಗಾರವನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡಿ, ಸದ್ಯದ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿಯ ವಾತಾವರಣ ಸರಿಗಿಲ್ಲ, ಆದ್ದರಿಂದ ಬಂಗಾರವನ್ನು ಖರೀದಿಸಬೇಡಿ ಅಂತ. ಆದರೆ ಈಗ ಮೋದಿ ಮಾತಿಗೆ ಚಿನ್ನವೇ ಸಂಪೂರ್ಣವಾಗಿ ಮೆತ್ತಗೆ ಹೋಗಿಬಿಟ್ಟಿದೆ. ಯಾಕೆಂತಂದರೆ ಬಂಗಾರದ ನಾಗನೋಟಕ್ಕೆ ಈಗ ಮೋದಿ ಬ್ರೇಕ್ ಹಾಕಿದ್ದಾರೆ. ಏನ್ರಿ ಬಂಗಾರದ ರೇಟು? ಒಬ್ಬ ಸರ್ವೇ ಸಾಮಾನ್ಯ ಭಾರತ ದೇಶದಲ್ಲಿ ಬಂಗಾರ ತೆಗೆದುಕೊಳ್ಬೇಕು ಅಂತಂದರೆ ಅವನು 100 ಸಲ ಚಿಂತೆ ಮಾಡುವಂತಹ ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಮೇ 10ರಂದು ದೇಶವಾಸಿಗಳಿಗೆ ಕರೆ ಕೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಬರೋಬ್ಬರಿ ಒಂದು ವರ್ಷ ಬಂಗಾರವನ್ನು ಖರೀದಿಸದಂತೆ ಪ್ರಧಾನಿ ಸಲಹೆಯನ್ನು ನೀಡಿದರು. ಪ್ರಧಾನಿ ಮೋದಿ ಸಲಹೆ ಬಳಿಕ ಈಗ ಚಿನ್ನ ಮತ್ತು ಬೆಳ್ಳಿಯ ದರ ಕುಸಿದಿದೆ. ಮೋದಿ ಸಲಹೆ ನೀಡಿದಾಗ 10 ಗ್ರಾಂ ಚಿನ್ನಕ್ಕೆ 1,53,140 ರೂಪಾಯಿ ಇತ್ತು. 1 kg ಬೆಳ್ಳಿಗೆ 2,62,350 ರೂಪಾಯಿಗಳಿತ್ತು. ಮೋದಿ ಸಲಹೆ ಬಳಿಕ ಚಿನ್ನದ ದರ 13,267 ರೂಪಾಯಿ ಇಳಿಕೆಯನ್ನು ಕಂಡ್ರೆ, ಬೆಳ್ಳಿಯ ಬೆಲೆ 45,809 ರೂಪಾಯಿ ಇಳಿಕೆಯನ್ನು ಕಂಡಿದೆ. ಮೋದಿ ಕರೆ ಬಳಿಕ ಚಿನ್ನದ ಆಮದು ಪ್ರಮಾಣದಲ್ಲಿಯೂ ಕೂಡ ಕುಸಿತ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಚಿನ್ನದ ಆಮದು ಪ್ರಮಾಣ ಪತ್ರ ಬರೋಬ್ಬರಿ 70% ಇಳಿಕೆಯನ್ನು ಕಂಡಿದೆ. ಮೇ 10ರಂದು ದೇಶದ ಜನರಿಗೆ ಮೋದಿ ಕರೆಯನ್ನು ಕೊಟ್ಟಿದ್ದರು, 1 ವರ್ಷ ಬಂಗಾರವನ್ನೇ ತಗೊಳ್ಬೇಡಿ, ಇರೋ ಬಂಗಾರದಲ್ಲೇ ನಿಮ್ಮ ಮದುವೆ ಶುಭ ಕಾರ್ಯಗಳನ್ನು ಮುಂದುವರಿಸಿ, ಅದನ್ನೇ ಹಾಕ್ಕೊಂಡು ಮೇರಿರಿ, ಹೊಸ ಬಂಗಾರ ತಗೊಳ್ಬೇಡಿ ಅಂತ ಹೇಳಿದರು. ಮೋದಿ ಸಲಹೆ ಕೊಟ್ಟಿದ್ರಲ್ಲ ಮೇ 10ನೇ ತಾರೀಕು, ಆಗ 10 ಗ್ರಾಂ ಚಿನ್ನಕ್ಕೆ 1,53,000 ರೂಪಾಯಿ ಇದ್ದರೆ, 1 kg ಬೆಳ್ಳಿಗೆ 2,62,350 ರೂಪಾಯಿ ಬೆಲೆ ಅನ್ನುವಂಥದ್ದಿತ್ತು. ಈಗ ಮೋದಿ ಸಲಹೆ ಕೊಟ್ಟ ಬಳಿಕ ಅದರ ದರ 13,267 ರೂಪಾಯಿಗೆ ಇಳಿಕೆಯನ್ನು ಕಂಡಿದೆ. ಇನ್ನು ಬೆಳ್ಳಿ ಎಷ್ಟು ಇಳಿಕೆ ಕಂಡಿದೆ ಅಂತಂದರೆ ಹತ್ತಿರ 45,800 ರೂಪಾಯಿ ಇಳಿಕೆಯನ್ನು ಕಂಡಿದೆ. ಮೋದಿ ಕರೆ ಬಳಿಕ ಚಿನ್ನದ ಆಮದು ಪ್ರಮಾಣದಲ್ಲಿಯೂ ಕೂಡ ಭಾರೀ ಪ್ರಮಾಣದ ಕುಸಿತ ಅನ್ನುವಂಥದ್ದು ಕಾಣ್ತಾ ಇದೆ. ಚಿನ್ನದ ಆಮದು ಪ್ರಮಾಣದಲ್ಲಿ ಬರೋಬ್ಬರಿ 1 ಅಲ್ಲ 2 ಅಲ್ಲ 70ರಷ್ಟು 70% ಆಫ್ ಆಮದು ಪ್ರಮಾಣ ಪತ್ರದಲ್ಲಿ ಇಳಿಕೆ ಅನ್ನುವಂಥದ್ದು ಕಂಡಿದೆ. 10 ಗ್ರಾಂ ಚಿನ್ನದ ಹಳೆ ದರ 1,53,140 ರೂಪಾಯಿ ಇತ್ತು. ಹೊಸ ದರ, ಈಗಿನ ದರ 1,39,873 ರೂಪಾಯಿಗಾಗಿದೆ. ಬೆಳ್ಳಿಯಲ್ಲಿಯೂ ಕೂಡ ಇಳಿಕೆ ಅನ್ನುವಂಥದ್ದನ್ನು ಕಾಣಬಹುದು. 1 kg ಬೆಳ್ಳಿಗೆ 2,62,350 ರೂಪಾಯಿಗಳಿದ್ದರೆ, ಹೊಸ ದರ 2,16,041 ರೂಪಾಯಿ, 541 ರೂಪಾಯಿ, 2,16,541 ರೂಪಾಯಿ. ಬೆಳ್ಳಿಯಲ್ಲಿ 45,800 ರೂಪಾಯಿ ಇಳಿಕೆ ಆದರೆ, ಬಂಗಾರದಲ್ಲಿ ಹತ್ತಿರ 13,267 ರೂಪಾಯಿ ಭಾರೀ ಪ್ರಮಾಣದ ಇಳಿಕೆಯನ್ನು ಕಂಡಿದೆ. ಇದೊಂಥರ ಪ್ರಧಾನಿಯ ಮ್ಯಾಜಿಕ್, ಮೋದಿ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಲಿಟ್ರಲಿ ಮೋದಿ ಹೇಳಿದ ರೀತಿ ಹೆಂಗಿತ್ತು ಅಂತಂದರೆ, 1 ವರ್ಷ ಬಂಗಾರವನ್ನೇ ನೀವು ಖರೀದಿ ಮಾಡಬೇಡಿ ಅಂತಂದರೆ ಈ ಬಂಗಾರದ ಬೆಲೆ ಯಾವತ್ತೂ ಕೂಡ ಇಳಿಯೋದಿಲ್ಲ. 1,53,140 ರೂಪಾಯಿ ಆಗಿನ ಕಾಲಕ್ಕೆ, ಅಂದರೆ ಮೋದಿ ಹೇಳಿದ ಕಾಲಕ್ಕೆ ಇದ್ದಂತಹ ರೇಟು ಹತ್ತಿರ ಹೀಗೆ ದಿನದಿಂದ ದಿನಕ್ಕೆ ಜಂಪ್ ಆಗಿ 2 ಲಕ್ಷದ ಸಮೀಪಕ್ಕೆ ಬಂದುಬಿಡುತ್ತೇನೋ ಅನ್ನುವಂಥ ಆಲೋಚನೆಯಲ್ಲಿ ಭಾರತದ ಜನ ಇತ್ತು. ಬಟ್ ನೆವರ್ ಎವರ್ ಇಮ್ಯಾಜಿನ್ ದ್ಯಾಟ್ ಇಷ್ಟು ಬೇಗ ಬಂಗಾರದ ಬೆಲೆ ಇಳಿಕೆಯಾಗುತ್ತೆ ಅಂತ.
ಪ್ರಾಬಬಲಿ ಇಳಿಕೆ ಆದರೆ 2,000 3,000 ಇಳಿಕೆ ಆಗಬಹುದಿತ್ತು. ಬಟ್ ಏಕಾಏಕಿ 13,000 ಇಳಿಕೆ ಆಗಿದ್ದು ದೊಡ್ಡ ಪ್ರಮಾಣದ ಅಚ್ಚರಿ ಕೂಡ ಹೌದು.